ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಬಳಿ ಅಳುವ ಮೂಲಕ ಭದ್ರಾ ಮೇಲ್ದಂಡೆಗಾಗಿ ರೈತ ಮಹಿಳೆಯರು ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಭದ್ರಾ ಮೇಲ್ದಂಡೆ ತ್ವರಿತ ಕಾಮಗಾರಿಗೆ ಆಗ್ರಹಿಸಿ ರೈತರು ಅನಿರ್ದಿಷ್ಟಾವಧಿ ಧರಣಿ 19ನೇ ದಿನಕ್ಕೆ ಕಾಲಿಟ್ಟಿದ್ದು, ಚಿತ್ರದುರ್ಗದ ಜಿಲ್ಲಾ ಪಂಚಾಯತ್ ಮುಂಭಾಗ ನಡೆಯುತ್ತಿರುವ ಧರಣಿಯಲ್ಲಿಂದು ರೈತ ಮಹಿಳೆಯರಿಂದ ಅಳುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಅಳುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ರೈತ ಮಹಿಳೆಯರು ಪ್ರಧಾನಿ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್, ಸಿಎಂ ಸಿದ್ದರಾಮಯ್ಯ, ಡಿ. ಸುಧಾಕರ್ ಅವರ ಮುಖವಾಡ ಹಾಕಿಕೊಂಡು ಆಕ್ರೋಶ ಕೂಡ ವ್ಯಕ್ತಪಡಿಸಿದರು. ಇನ್ನು ರೈತರ ಹೋರಾಟ ಸ್ಥಳಕ್ಕೆ ಬಸವಲಿಂಗ ಸ್ವಾಮೀಜಿ ಸಹ ಭೇಟಿ ನೀಡಿದ್ದು, ನಮಗೆ ನಿಮ್ಮ ಗ್ಯಾರಂಟಿ ಬೇಡ, ಭದ್ರಾ ನೀರು ಕೊಡಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಚುನಾವಣೆಯಲ್ಲಿ ಮತ ಹಾಕಲ್ಲ ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದು, ಮಳೆಯಿಲ್ಲ, ಬೆಳೆಯಿಲ್ಲ, ಬೋರ್ವೆಲ್ಗಳು ಬತ್ತುತ್ತಿವೆ. ಇನ್ನು ಸರ್ಕಾರ ಬೇಗ ಅನುದಾನ ಬಿಡುಗಡೆ ಮಾಡಿ ಕಾಮಗಾರಿ ಮುಗಿಸಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ರೈತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಊಟ ಆಗ್ತಿಲ್ಲ ರೀ. ಇನ್ನು ಮ್ಯಾಗ ಊಟ ಭಾಗವಹಿಸಿದರೆ ಅದಕ್ಕೆ ಆ ಸ್ವಾಮೀಜಿಯವರ ಪದಾರ್ವಗಳಲ್ಲಿ ಹೃದಯಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇವತ್ತು ನಮ್ಮನೆ ಹತ್ರ ಗಂಗಮ್ಮ ಹೊಲ ಮಾರಿ ಬೋರ್ ಕೊರ್ಸಿದ್ದಾರೆ. ಹೊಲ ಮಾರಿ ಬೋರ್ ಕೊರ್ಸಿ ಒಂದು ವರ್ಷ ಅಡಿಕೆ ಗಿಡ ಇಟ್ಟು ನೀರೇ ಬರ್ತಾರೆ. ನಿನ್ನೆ ಮತ್ತೆ ಎತ್ತು ಬಿಟ್ಟು ಬರೀ ಬೋರ್ ಹಾಕಿ ಮತ್ತೆಲ್ಲ ಖರ್ಚು ಮಾಡಿ ಒಂದು ದನಿನ ನೀರು ಬರ್ತಾ ಇಲ್ಲ. ಸುಮ್ಮನೆ ಹೆಣ್ಮಕ್ಳಿಗೆ ಆಸೆ ಹೇಳಿ 3 kg 10 kg ಅಕ್ಕಿ ಕೊಡ್ತೀವಿ ಅಂದ್ರೆ ಓಟ್ ಹಾಕಂತಂದ್ರೆ ಈಗ ಯಾವ್ದು ಇವಾಗ ಇದ್ದೀವಿ ಬರೋ 5 kg ಕೊಡ್ತಾರೆ, ಆಗಿಲ್ಲ ಏನೂ ಇಲ್ಲ. ಸುಮ್ಮನೆ ಸುಳ್ಳು ತಪ್ಪು ಹೇಳಿ ಜೀವನ ಮಾಡ್ತಾರೆ. ಹೆಣ್ಣು ಮಕ್ಕಳು ಮಾತ್ರ ಬಹಳ ಚೆನ್ನಾಗಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ರೊಕ್ಕ ಬಂದು ಓಟ್ ಹಾಕಲ್ಲ, ಮೋದಿ ಅವ್ರ ರೊಕ್ಕ ಓಟ್ ಹಾಕಲ್ಲ. ನಾವು ಸುಮ್ಮನೆ ನಾಟಕ ಆಡಕ್ ಬರ್ತಾರೆ. ಅದು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂದ್ರೆ ಏನೂ ಇಲ್ಲ. ಅವ್ರು 8 ಮಕ್ಕಳು kg ಗಟ್ಟಲೆ ಬಂಗಾರ ತಂದು ಒಳಗಿಟ್ಟು ಎಲ್ಲ ಬೆಳ್ಳಿ ತಟ್ಟೆ ಮುಂಚು ನಾವು ಬಂಗಾರ ತಟ್ಟೆ ಮುಂಚು ಅಂತಾರೆ. ನಮ್ಮ ಶೀಲವರ ತಟ್ಟೆ ತಗೋಣಕ್ಕೂ ದುಡ್ಡಿಲ್ಲ.